ಬೆಳಗ್ಗೆ ಬೇಗ ಹೇಳೋದ್ರಲ್ಲಿರುವಂತ ಬೆನಿಫಿಟ್ಸ್ ಇನ್ಯಾವುದ್ರಲ್ಲೂ ಕೂಡ ಸಿಗೋದಿಲ್ಲ. ಇದು ಹೇಗೆ ಅನ್ಕೊಂಡ್ರ, ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ಮತ್ತೆ ಎಕ್ಸ್ಟ್ರಾ ಯಾವ್ದಾದ್ರು ಕೆಲಸಗಳು ಮಾಡ್ಬೇಕಂದ್ರೆ ಬೇಗನೆ ಆಗೋಗುತ್ತೆ. ಬೆಳಗ್ಗೆ ಟೈಮಲ್ಲಿ ಮಾಡುವಂತ ಕೆಲಸಗಳು ಅಷ್ಟೇ ಪರ್ಫೆಕ್ಟ್ ಆಗಿ ಕೂಡ ಇರುತ್ತೆ. ಇದೇನ್ ಹೇಳ್ತಾ ಇದೀನೋ ಅದು ಕೂಡ ನಿಮ್ಗಾಗಿ ಹೇಳ್ತಾ ಇರೋದಲ್ಲ, ಅಥವಾ ವ್ಯೂಸ್ಗೋಸ್ಕರ ಹೇಳ್ತಾ ಇರೋದಲ್ಲ. ನಾನು ಕೂಡ ಬೇಗನೆ ಹೇಳುವಂತ ಹುಡುಗ, ಹೀಗಾಗಿ ಇದನ್ನ ಹೇಳ್ತಾ ಇದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ನಾನು ಹೊರಟಿದ್ದು ಗಾಡಿನ ಸ್ಟಾಪ್ ಮಾಡ್ಕೊ ಬರೋಣ ಅಂತ. ಗಾಡಿನ ಸ್ಟಾಪ್ ಮಾಡ್ಬೇಕು ಅಂತ ಹೊರಟಾಗ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡಿ, ಆಮೇಲೆ ಅಲ್ಲಿಂದ ಗಾಡಿನ ಅವರ ಸೆಂಟ್ರಲ್ ಬಿಟ್ಬಿಟ್ಟು ನಾನು ಬೇರೆ ಸೆಂಟರ್ಗೆ ಹೋಗ್ಬೇಕಿತ್ತು. ಏನಕ್ಕಂದ್ರೆ ಅವರ ಸೆಂಟರ್ ಅಲ್ಲಿ ನನಗೆ ಬೇಕಾಗಿರುವಂತಹ ಗಾಡಿಗಳು ಅವೈಲೇಬಲ್ ಇರಲಿಲ್ಲ. ಹೀಗಾಗಿ ಬೇರೆ ಸೆಂಟರ್ಗೆ ಹೋಗ್ಲೇಬೇಕಿತ್ತು. ಆಯ್ತಪ್ಪ ಸರಿ ಅಂತ ಹೇಳ್ಬಿಟ್ಟು ಗಾಡಿನ ಈಗಾಗಲೇ ಇಲ್ಲೇ ಬಿಟ್ಟಿರೋದ್ರಿಂದ ಬಸ್ನ ಹಿಡ್ಕೊಂಡು ಹೊರಟೆ. ಈ ಒಂದು ಏರ್ಪೋರ್ಟ್ ರೋಡ್ ಅಲ್ಲಿ ಬಸ್ಗಳು ಇಷ್ಟೊಂದು ಖಾಲಿ ಇರುತ್ತೆ ಅಂದ್ರೆ ಐ ಕಾಂಟ್ ಬಿಲೀವ್, ಯಾವತ್ತೂ ಕೂಡ ನಂಬಕ್ಕೆ ಆಗಲ್ಲ. ಅಷ್ಟೊಂದು ಖಾಲಿ ಇತ್ತು. ಎಷ್ಟು ಖಾಲಿ ಇತ್ತು ಅಂದ್ರೆ ಆರಾಮಾಗಿ ಕೂತ್ಕೊಂಡೆಲ್ಲ ಮಲ್ಕೊಂಡು ಹೋಗಿತ್ತು. ಹೆಬ್ಬಾಳ ಅವ್ರಿಗೆ ನಾರ್ಮಲ್ ಬಸ್ ಅಲ್ಲಿ ಬಂದಿದ್ದು ನಂಗೆ ಸೀಟ್ ಖಾಲಿ ಇದ್ರೂ ಕೂಡ ಕಂಫರ್ಟಬಲ್ ಅನ್ಸಲಿಲ್ಲ. ಹೀಗಾಗಿ ಹೆಬ್ಬಾಳಿಂದ ಮತ್ತೆ ಹೆನ್ನೂರ್ ಕಡೆಗೆ ಎಸಿ ಬಸ್ ನಡ್ಕೊಂಡು ಎಸಿ ಬಸ್ ಅಲ್ಲಿ ಹೊರಟೆ. ಇವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಏನಪ್ಪ ನಿಮ್ಮಪ್ಪ ಅಷ್ಟೊಂದು ಶ್ರೀಮಂತ ಅಂತ ಯಾರು ಕೂಡ ಕಮೆಂಟ್ ಹಾಕಕ್ ಹೋಗ್ಬಿಡಿ. ಇದು ಕ್ಯೂ ಅದಕ್ಕೂ ಇರುವಂತಹ ಡಿಫ್ರೆನ್ಸ್ ತುಂಬಾನೇ ಕಡಿಮೆ. ಹೀಗಾಗಿ ಹೋಗಿ ಗಾಡಿನ ತಗೊಂಡು ಡ್ಯೂಟಿ ಎಲ್ಲ ಮಾಡಿ ಸಂಜೆ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತಾ ಇದ್ರೆ ಹೊರಗಡೆ ಏನೋ ಗಲಾಟೆ ಆಗ್ತಾ ಇದೆಯಲ್ಲ, ಏನೋ ಸಂಭ್ರಮ ನಡೀತಾ ಇದೆಯಲ್ಲ ಅಂತ ಹೊರಗಡೆಯಿಂದ ಒಂದ್ ರೌಂಡು ವ್ಯೂನ ನೋಡಿದೆ. ಅದ್ ನೋಡಿದಾಗ ತುಂಬಾನೇ ಖುಷಿ ಆಯ್ತು. ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರಿನ ಕರ್ಮಾತೃ ಬೆಂಗಳೂರು ಇವತ್ತು ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದಕ್ಕೆಲ್ಲಾ ಕಾರಣೀಕರ್ತರಾದಂತಹ ಕೆಂಪೇಗೌಡ ಅವರ ಜನ್ಮ ದಿನೋತ್ಸವ ಇತ್ತು. ಶ್ರೀ ಕೆಂಪೇಗೌಡ ಅವರ ಒಂದು ಪುತ್ಥಳಿನ ಗಾಡಿಲಿ ಇಟ್ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ರು, ಅದನ್ನ ನೋಡಿದೆ.